PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ಜ್ಯೋತಿ, PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇಂದ. ಫ್ರೆಂಡ್ಸ್, ನಾನಿವತ್ತು JPN ಡೆವಲಪರ್ಸ್ ಅವರು ಮಾಡಿರುವಂತ ಒಂದು ಗ್ರಾಮ್ ತಾಣ ಲೇಔಟ್ಗೆ ಬಂದಿದ್ದೀನಿ. ಇದು ಟೋಟಲ್ ಆಗಿ 3 ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದರೆ 80 ಪ್ಲಾಟ್ ಬರುತ್ತೆ. ಇದು ನಿಮ್ಗೆ ಸೊಂಡೆಕೊಪ್ಪ ಹತ್ರ ಇರುವಂತ ನಾಗಸಂದ್ರ ವಿಲೇಜ್ಗೆ ಅಟ್ಯಾಚ್ಡ್ ಆಗಿ ಮಾಡಿರುವಂತದ್ದು. ಇದು ಬಸ್ ರೂಟ್ ರೋಡು. ಸೊ ಈ ಕಡೆನೂ ಲೇಔಟ್ ಇದೆ, ಈ ಕಡೆನೂ ನಿಮ್ಗೆ ಲೇಔಟ್ ಇದೆ. ಟೋಟಲ್ ಆಗಿ 3 ಎಕರ್ಸ್ ಅಲ್ಲಿ ಲಾಂಚ್ ಮಾಡಿರೋದು. ನೀವೇನಾದ್ರೂ ಮೇನ್ ರೋಡ್ಗೆ ಅಟ್ಯಾಚ್ಡ್ ಆಗಿ ಒಂದು ಜಾಗ ಏನಾದ್ರೂ ನೋಡ್ತಿತ್ತು ಅಂದ್ರೆ ಇಲ್ಲಿ ಬಂದು ನೀವು ಸೈಟ್ ನ ಪರ್ಚೇಸ್ ಮಾಡಬಹುದು. ಸೊ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ JPN ಡೆವಲಪರ್ಸ್ ಮಾಲೀಕರಾದಂತ ಕೃಷ್ಣಮೂರ್ತಿ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಸರ್, ಮೊದಲನೇದಾಗಿ ಎಷ್ಟು ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದೀರಾ? ಇದು 3 ಎಕರೆ 1 ಕುಂಟೆ ಇದೆ ಮೇಡಮ್. ಓಕೆ ಸರ್, ಪ್ರೆಸೆಂಟ್ ನಾವು ಯಾವ ಪ್ಲೇಸ್ ಅಲ್ಲಿ ಇದ್ದೀವಿ ಸರ್? ಮೇಡಮ್, ಇದು ನಾಗಸಂದ್ರ ಅನ್ಬಿಟ್ಟು ಓಕೆ. ಸೊಂಡೆಗೊಪ್ಪ ಪಕ್ಕದಲ್ಲಿ ಬರುತ್ತೆ. ಸೊಂಡೆಗೊಪ್ಪದಿಂದ 1 ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ. ನಾಗಸಂದ್ರ ಅಂತ ಈ ಊರ ಹೆಸರು. ಸೊಂಡೆಕೊಪ್ಪಯಿಂದ 1 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಈ ಲೇಔಟ್ ಬರ್ಬೋದು ಮೇಡಮ್. ಓಕೆ ಸರ್, ಏನೇನ್ ಡೆವಲಪ್ಮೆಂಟ್ ಮಾಡಿದಿರಾ ಸರ್? ಮೇಡಮ್ ಎಲ್ಲ ನೋಡಿ ಮೇಡಮ್, ಇದೆಲ್ಲ 30 ಫೀಟ್ ರೋಡ್ ಮಾಡಿದೀವಿ. ಅಲ್ಲಿ ಸ್ಯಾನಿಟರಿ ಲೈನ್ ಇದೆ, ವಾಟರ್ ಲೈನ್ ಇದೆ, ಎಲೆಕ್ಟ್ರಿಸಿಟಿ ಕೊಟ್ಟಿದೀವಿ, ಎಲ್ಲ ಸೋಲಾರ್ ಲೈಟ್ ಎಲ್ಲ ಹಾಕಿದೀವಿ. ನಾವು ಟ್ರಾನ್ಸ್ಫಾರ್ಮ್ ಡಬ್ಬಕ್ಕೆ ಆರ್ಡರ್ ಮಾಡಿದೀವಿ. ಟ್ರಾನ್ಸ್ಫಾರ್ಮ್ ಡಬ್ಬ ಬಂದ್ರೆ ಅವ್ರಿಗೆ ಫುಲ್ ಟ್ರಾನ್ಸ್ಫಾರ್ಮ್ ಇದು ಬರುತ್ತೆ. ಹಾಗೇನೆ ವಾಟರ್ ಅಷ್ಟೇ ಎಲ್ಲ ಕಡೆ ಕಲೆಕ್ಷನ್ ಕೊಟ್ಟಿದ್ದೀವಿ. ಆಮೇಲೆ ವಾಟರ್ ಕಲೆಕ್ಷನ್ ಮೋದಿ ಸ್ಕೀಮ್ ಅಂತ ಇದೆ ಬಡವರಿಗೋಸ್ಕರ ಅಂತ. ಇಲ್ಲೇ ಊರಲ್ಲಿ ಟ್ಯಾಂಕ್ ಇದೆ. ಆ ಟ್ಯಾಂಕ್ ಇಂದ ಈ ಲೇಔಟ್ಗೆಲ್ಲ ನೀರು ಕೊಡ್ತಾ ಇದ್ದಾರೆ. ಓಕೆ ಓಕೆ ಸರ್. ಸರ್, ಇನ್ನ ತಾರ್ ರೋಡ್ ಒಂದನ್ ಬಿಟ್ಟು ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀರಾ? ಓಕೆ ಓಕೆ ಸರ್. ಸರ್, ಇನ್ನ ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದು ಏನೇನ್ ಬರುತ್ತೆ ಸರ್? ಮೇಡಮ್, ಈ ಸರೌಂಡಿಂಗ್ ಅಲ್ಲಿ ನೋಡಿ, ಅದು BMTC ಬಸ್ ಡಿಪೋ ಇದೆ. ಅದೊಂದು 2.5 ಎಕರೆ ಮಾಡಿದ್ದಾರೆ. ಇದೆ ಮೇಡಮ್, ಕಾಂಪೌಂಡೇ BMTC. ಇದಕ್ಕೆ ಅಟ್ಯಾಚ್ ನಮ್ದು ಲೇಔಟ್. ಅರ್ಥ ಆಯ್ತಾ ಮೇಡಮ್? ಎಲ್ಲಾ ಕಡೆನೂ ಮನೆ ಕಟ್ಟಿದ್ದಾರೆ. ಈ ನಾಗಸಂದ್ರ ಅಂತ ಊರು, ಇಲ್ಲೂ ಒಂದು 500 ಮನೆ ಇದೆ ಮೇಡಮ್. ಈ ಊರಲ್ಲಿ ಒಂದು 500 ಮನೆ ಇದಾವೆ, ಅಟ್ಯಾಚ್ ಇದೆ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಇದೆ. ಇಲ್ಲ ಮುಂದೆ ಇನ್ನೊಂದು ಲೇಔಟ್ ಆಗ್ತಾ ಇದೆ. ಅದ್ರ ಪಕ್ಕದಲ್ಲಿ ಒಂದು ಕಾಲೇಜ್ ಆಗ್ತಾ ಇದೆ. ಕಾಲೇಜ್ಗೆ ಸ್ವಲ್ಪ ಪ್ರೊಫೆಷನ್ ನಡೀತಾ ಇದೆ. ನರ್ಸಿಂಗ್ ಕಾಲೇಜ್ ಮಾಡ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ಅಲ್ಲೊಂದು ಕಾಲೇಜ್ ಆಗುತ್ತೆ. ಅಂದ್ರೆ ಸ್ಕೂಲು, ಕಾಲೇಜು, ಬಸ್ ನೋಡಿ ಮೇಡಮ್, ಅದೇ ಸಿಮೆಂಟ್ ರೋಡ್, ಬಸ್ ಎಲ್ಲ ಓಡಾಡುತ್ತೆ. ಸಿಟಿ ಮಾರ್ಕೆಟ್ ಇಂದ ಬರುತ್ತೆ. ಹಾಗೇನೆ ನಮ್ಮ ಇದು ಮೆಜೆಸ್ಟಿಕ್ ಇಂದ 2 ಕಡೆಯಿಂದನೂ ಬಸ್ ಇದೆ. ಬಸ್ ಅವೈಲೇಬಲ್ ಇದೆ. ಆದ್ರೆ ಇಲ್ಲಿ BMTC ಬಸ್ ಇಲ್ಲಿ ಆದಾಗ ಎಲ್ಲಾ ಬಸ್ ಇಲ್ಲೇ ಬರುತ್ತೆ ಮೇಡಮ್. ಓಕೆ ಓಕೆ ಸರ್. ಸರ್, ಲೇಔಟ್ ಅಲ್ಲೇ ಮನೆ ಕಟ್ಟಿದ್ದಾರೆ. ಸೊ ಇಲ್ಲಿ ಸೈಟ್ ನ ಪರ್ಚೇಸ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋದು? ಹೌದು ಮೇಡಮ್, ಇದೆಲ್ಲ ಸೈಟ್ ಅಲ್ಲಿ ಪರ್ಚೇಸ್ ಮಾಡ್ಬಿಟ್ರೆ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಒಂದು 4-5 ಮನೆ ಆಗ್ತಾ ಇದೆ. ಇನ್ನೊಂದು 4-5 ಮನೆ ಕಟ್ಟಬೇಕು ಅಂತ ಎಲ್ಲ ಮೆಟ್ರೋ ಬಿಟ್ಟಿದ್ದಾರೆ. ಓಕೆ ಸರ್, ಇನ್ನ ಈ ಲೇಔಟ್ ಗೆ ಬರ್ಬೇಕಂದ್ರೆ ಲೇಔಟ್ ಮುಂದೆನೆ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಸೊ ನಾಗಸಂದ್ರ ಅಲ್ಲಿ ಬಸ್ ಸ್ಟಾಪ್ ಇದೆ, ಅಲ್ಲಿ ಇಳ್ಕೊಂಡು ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಬರ್ಬೋದು. ಸೂಪರ್ ಸರ್. ಸರ್, ಇನ್ನ ಈ ಲೇಔಟ್ ಗೆ ನಿಯರ್ ಬೈ ಡೆವಲಪ್ಮೆಂಟ್ ಅನ್ನೋದನ್ನ ನೋಡೋದಿತ್ತು ಅಂದ್ರೆ ಏನೇನಿದೆ ಸರ್? ಮೇಡಮ್, ಇಲ್ಲಿ ಮುಂದೆ ಒಂದು 1 ಕಿಲೋಮೀಟರ್ ಹೋದ್ರೆ SSP ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಮೇಡಮ್. ಅಲ್ಲಿ ಅದು ಬಿಟ್ಟರೆ ಸೊಂಡೆಗೊಪ್ಪ ಮೈನ್ ರೋಡ್ ಇದೆ. ಸೊಂಡೆಗೊಪ್ಪ ಮೈನ್ ರೋಡ್ ಹೋದ್ರೆ ನೀವು ನಿಯರ್ ರೈಟ್ ಹೋದ್ರೆ ಒಂದು 5 ಕಿಲೋಮೀಟರ್ ತವರಕೆರೆ ಸಿಗುತ್ತೆ. ಲೆಫ್ಟ್ ಹೋದ್ರೆ ಇದು ನೆಲಮಂಗಲ ಬೈಪಾಸ್ ಸಿಗುತ್ತೆ. ಹಾಗೇನೆ ಇಲ್ಲಿ ಹರ್ಷ ಹಾಸ್ಪಿಟಲ್, ಆಮೇಲೆ ಕೋರ್ಟ್ ಇದೆ, ಸಿವಿಲ್ ಕೋರ್ಟ್ ಇದೆ ಹತ್ರ. ಇಲ್ಲಿಂದ ಒಂದ್ ಸ್ವಲ್ಪ ಹೋದ್ರೆ ಒಂದು 10 ಕಿಲೋಮೀಟರ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದಾರೆ. ಇಲ್ಲ ಆಗ್ಬೋದು, ಇಲ್ಲ ಕನಕಪುರದಲ್ಲಿ ಆಗ್ಬೋದು. ಆದ್ರೆ ಇಲ್ಲೂ ಆದ್ರೆ ಇನ್ನೂ ಝೂಮ್ ಆಗುತ್ತೆ. ಇಲ್ಲಿ ಝೂಮ್ ಆಗುತ್ತೆ. ಸುತ್ತಲೂ ಮುತ್ತ ಎಲ್ಲ ಇಲ್ಲಿ ಊರೆಲ್ಲ ಡೆವಲಪ್ಮೆಂಟ್ ಇದೆ ಮೇಡಮ್. ಎಲ್ಲ ಆಗ್ತಾ ಇದೆ. ಆಸ್ಪತ್ರೆಗಳು ಬರ್ತಾ ಇದೆ ಊರಿಗೆ. ಎಲ್ಲ ಒಳ್ಳೊಳ್ಳೆ ಮನೆಗಳು ಆಗ್ತಾ ಇದಾವೆ. ಇದು ಡೆವಲಪ್ಡ್ ಏರಿಯಾ. ಒಂದು ಊರಿಗೆ ಅಟ್ಯಾಚ್ ಇದೆ. ನಾಗಸಂದ್ರ ಊರಿಗೆ ಅಟ್ಯಾಚ್ ಇರೋದ್ರಿಂದ ಡೆವಲಪ್ಮೆಂಟ್ ಆಗುತ್ತೆ. ಅವರ ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡಿದವ್ರಿಗೆ ಡಬಲ್ ಆಗುತ್ತೆ. ಓಕೆ ಸರ್. ಸರ್, ನಾರ್ಮಲಿ ಈಗ ಸೊಂಡೆಕೊಪ್ಪ ಡೆವಲಪ್ಡ್ ಆಗಿರುವಂತ ಏರಿಯಾನೇ ಆಗ್ತಿದೆ. ಸೊ ಇನ್ನು ಮೆಟ್ರೋ ಸ್ಟೇಷನ್ ಏನಾದ್ರು ನಿಯರ್ ಬೈ ಬರುತ್ತೆ? ಹೌದು ಮೇಡಮ್, ಮೆಟ್ರೋ ಸ್ಟೇಷನ್ ಬರುತ್ತೆ. ಇಲ್ಲಿಂದ ಒಂದು 100 ಮೀಟರ್ ಮುಂದೆ ಮಾರ್ಕ್ ಮಾಡಿದ್ದಾರೆ. ಇಲ್ಲಿಂದಾನೆ 100 ಮೀಟರ್ ಅಷ್ಟೇ? ಹೌದು ಮೇಡಮ್, ಈ ನಮ್ಮ ಜಾಗದಿಂದ ಅಲ್ಲಿಂದ ನಾಗಸಂದ್ರ ಊರದ್ದು ಬೋರ್ಡ್ ಇದೆ. ಅಲ್ಲಿಂದ ನಾವು ಬರ್ತಾ ಇದು ಸೊಂಡೆಗೊಪ್ಪ ಇಂದ ಬರುತ್ತಾ ಅರ್ಧ ಇದರಲ್ಲಿ ಮಾಡಿದ್ದಾರೆ ಮೇಡಮ್. ಓಕೆ, ಮೆಟ್ರೋ ಹೌದು, ಮೆಟ್ರೋ ಬರುತ್ತೆ ಮೇಡಮ್. ಓಕೆ ಸರ್. ಸರ್, ಇನ್ನ ಕೊನೆಯದಾಗಿ ನಮ್ಮ ಎಲ್ಲಾ ವೀಕ್ಷಕರು ಕಾಯ್ತಿರೋದು ಪ್ರೈಸ್ ಗೋಸ್ಕರ. ಸೊ ಇಲ್ಲಿ ಪರ್ ಸ್ಕ್ವೇರ್ ಫೀಟ್ ಏನಿದೆ ಸರ್? ಬೆಸ್ಟ್ ಪ್ರೈಸ್ ಅನ್ಬಿಟ್ಟು 999 ಮಾಡಿದೀವಿ. ಓಕೆ, ಯುಗಾದಿ ಹಬ್ಬ ಎಲ್ಲ ಬಂದಿದೆ, ಪ್ರೈಸ್ ಇಲ್ವಾ, ಕಮ್ಮಿ ಇಲ್ವಾ, ಹಾಗೆ ಅಂದ್ರೆ 999 ಮಾಡಿದೀವಿ ಮೇಡಮ್. ಪರ್ ಸ್ಕ್ವೇರ್ ಫೀಟ್ 999 ನಡೀತಿದೆ. ಸರ್, ಇನ್ನ ಲೋನ್ ಆಪ್ಷನ್ಸ್ ಏನಾದ್ರು ಇದೆಯಾ ಸರ್? ಇಲ್ಲ ಮೇಡಮ್, ಲೋನ್ ಆಪ್ಷನ್ ಅಂತ ಹೇಳಿದ್ರೆ ಅವರು 70% ಕಟ್ಟಿದ್ರೆ 30% ಕೊಡ್ತೀವಿ. ಆದ್ರೆ ಅವರು ಅದಕ್ಕೆ ವ್ಯಾಲ್ಯೂಬಲ್ ಇರ್ಬೇಕು ಮೇಡಮ್.
ಕಟ್ಟೋದಕ್ಕೆ ವ್ಯಾಲ್ಯೂಬಲ್ ಇದ್ರೆ ಕೊಡುತ್ತೆ. ಅಂದ್ರೆ EMI ಆಪ್ಷನ್ ತರನ ಇಲ್ಲ ಬ್ಯಾಂಕ್ ಅಲ್ಲೇ ಲೋನ್ ಆಗುತ್ತೆ ಸರ್? ಬ್ಯಾಂಕ್ ಅಲ್ಲಿ ಲೋನ್ ಇಲ್ಲ ಮೇಡಮ್, ನೀವೇ ನಿಮ್ ಕಡೆಯಿಂದ ಇಷ್ಟು ಟೈಮ್ ಅಂತ ಮಾಡ್ಕೊಡ್ತೀರಾ? ಮಾಡಿಸ್ಕೊಡ್ತೀವಿ. ಸೂಪರ್ ಸರ್. ಸರಿ, ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನ ನೋಡ್ಕೊಂಡ್ ಬರುವಂತ ಕಸ್ಟಮರ್ಗೆ ಸೊ ನಿಮ್ ಕಡೆಯಿಂದ ಏನಾದ್ರು ಆಫರ್ ಕೊಡ್ತಾ ಇದ್ದೀರಾ? ಮೇಡಮ್ ಏನಿಲ್ಲ, ಒಂದು ಗಿಫ್ಟ್ ಕೂಪನ್ ಕೊಡ್ತೀವಿ ಮೇಡಮ್. ಒಂದು ಗಿಫ್ಟ್ ಕೂಪನ್? ಹೌದು ಮೇಡಮ್, ಗಿಫ್ಟ್ ಕೂಪನ್ ಕೊಡ್ತೀವಿ. ಓಕೆ ಸರ್, ಸೂಪರ್. ಇನ್ನ ಕೊನೆಯದಾಗಿ ನಮ್ ವೀಕ್ಷಕರಿಗೆ ನೀವೇನಾದ್ರೂ ಹೇಳೋದಿದ್ಯಾ ಸರ್? ನಮ್ಮ ವೀಕ್ಷಕರಿಗೆ ಹೇಳೋದು ಇಷ್ಟೇ ಮೇಡಮ್, ಅವ್ರವ್ರು ಎಲ್ಲಾರ್ಗು ಒಂದು ಬೆಂಗಳೂರಿನಲ್ಲಿ ಒಂದು ಸೈಟ್ ಮಾಡಬೇಕು ಅಂತ ಆಸೆ ಇರುತ್ತೆ. ಅದರಿಂದ ನಾನು ಹೇಳೋದೇನಂತ ಹೇಳಿದ್ರೆ, ಇಲ್ಲಿ ನಾವು 20-30 ಸೈಟ್ನ ನಮ್ಮ JPN ಡೆವಲಪರ್ಸ್ ಇಂದ ಅತಿ ಕಡಿಮೆ ಬೆಲೆಯಲ್ಲಿ 6 ಲಕ್ಷ ರೂಪಾಯಿ ಕೊಡ್ತಾ ಇದೀವಿ. ಅವರೆಲ್ಲ ಬಂದು ಇಲ್ಲಿ ಒಂದು ಅವ್ರ ಕನಸಿನ ಮನೆಯಲ್ಲಿ ಕಟ್ಕೊಳ್ಳಿ, ಅವ್ರಿಗೆ ಒಳ್ಳೇದಾಗ್ಲಿ, ಸೂಪರ್ ಸರ್. ಫ್ರೆಂಡ್ಸ್ ನೋಡಿದ್ರಲ್ವಾ, ಸರ್ ಇಲ್ಲಿವರೆಗೂ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಇದು ಟೋಟಲ್ ಆಗಿ 3 ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. 80 ಪ್ಲಾಟ್ ಬರುತ್ತೆ. ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ದಲ್ಲೇ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಫಾಲೋ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ.